ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಜು ಸುಮಿತ್. ಸೊ ಈ ಒಂದು ವಿಡಿಯೋಲಿ ನಾವು ಸೆಕೆಂಡ್ ಪಿ ಯು ಸಿ ಬಯಾಲಜಿ ಟಾಪರ್ಸ್ ಆನ್ಸರ್ ಶೀಟನ್ನು ಡಿಸ್ಕಸ್ ಮಾಡ್ತೀವಿ. ಯಾವ ರೀತಿ ಟಾಪರ್ಸ್ ಆನ್ಸರ್ ಬರೀತಾರೆ ಅಂತ ನೋಡಿ. ಬಿಫೋರ್ 1 ಮಂತ್ ಇಟ್ ಸೆಲ್ಫ್ ನಾನು ನಿಮ್ಮದು ಪಿ ಸಿ ಎಮ್ ಬಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಕನ್ನಡ ಮತ್ತು ಹಿಂದಿ ಮತ್ತು ನಿಮ್ಮದು ಫ್ರಾನ್ಸ್, ಸಂಸ್ಕೃತ್ ಎಲ್ಲ ಟಾಪರ್ಸ್ ಆನ್ಸರ್ ಶೀಟ್ ಆಲ್ರೆಡಿ ನಮ್ಮ ಅಪ್ಲಿಕೇಶನ್ ಎಜು ಸುಮಿತ್ ಫ್ರೀ ಸ್ಟಡಿ ಮೆಟೀರಿಯಲ್ ಸೆಕ್ಷನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಓಕೆ, ಇದು ನಿಮ್ಮದು ಮಾರ್ಚ್ 12 ಇಟ್ ಸೆಲ್ಫ್ ನಾನು ಟಾಪರ್ಸ್ ಆನ್ಸರ್ ಶೀಟ್ ಬಿಟ್ಟಿದ್ದೇನೆ. ಟಾಪರ್ಸ್ ಆನ್ಸರ್ ಶೀಟ್ ಅದು ಆದಮೇಲೆ ಸಾಕಷ್ಟು ಎಲ್ಲ ಚಾನಲ್ಸು ಟಾಪರ್ಸ್ ಆನ್ಸರ್ ಶೀಟ್ ಅಂತ ಬಿಡ್ತಿದ್ದರು. ಸೊ ಬಿಫೋರ್ ಇಟ್ ಸೆಲ್ಫ್ ನಾನು ಟಾಪರ್ಸ್ ಆನ್ಸರ್ ಶೀಟ್ ಬಿಟ್ಟಿದ್ದೇನೆ. ಸೊ ಇನ್ನೂ ಹೋಗಿ ನೋಡಿರಂದ್ರೆ ಇದು ಆನ್ಸರ್ ಶೀಟು ನಮ್ಮ ಅಪ್ಲಿಕೇಶನ್ ಎಜು ಸುಮಿತ್ ಫ್ರೀ ಸ್ಟಡಿ ಮೆಟೀರಿಯಲ್ ಸೆಕ್ಷನಲ್ಲಿ ಇರುತ್ತೆ. ಮುಂಚೆ ಇಟ್ ಸೆಲ್ಫ್ ನಾನು ಎಲ್ಲ ಸಬ್ಜೆಕ್ಟ್ ಟಾಪರ್ಸ್ ಆನ್ಸರ್ ಶೀಟ್ನ ನಂಬಲ್ಲಿ ಇತ್ತು, ನಾನು ಬಿಟ್ಟಿದ್ದೇನೆ. ಓಕೆ, ಸೊ ನೀವು ಬೇಕಂದ್ರೂ ಅದು ಕೂಡ ಚೆಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ಬರೋಣ. ಇವಾಗ ಯಾವ ರೀತಿ ನೀವು ಬಯಾಲಜಿಯಲ್ಲಿ ನೋಡಿ, ನಾನು ನಿಮಗೆ ಬಯಾಲಜಿಯಲ್ಲಿ ಹೇಳಿದೆ ಸ್ಟೂಡೆಂಟ್ಸ್ 55ಕ್ಕಿಂತ ಕಡಿಮೆ ತಗೋತಾರೆ, ಬಿಲೋ 55. ಏಕೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್ ಅಂತ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರ್ತೇನೆ. ಸೊ ಈ ಒಂದು ಸ್ಟೂಡೆಂಟು ಟಾಪರ್ಸು ಇಟ್ ಈಸ್ 70. ಇವನಿಗೆ ಫಸ್ಟ್ 69 ಇತ್ತು ಮತ್ತು ಸೆಕೆಂಡ್ ಇವ್ಯಾಲ್ಯೂಷನ್ ಒಳಗೆ 70 ಮಾರ್ಕ್ಸ್ ಸಿಕ್ಕಿದೆ ಇವನಿಗೆ. ನಿಮಗೆ ಒಂದು ವಿಡಿಯೋ ಕೂಡ ಮಾಡಿದೆ, ಹೌ ಸೆಕೆಂಡ್ ಪಿ ಯು ಸಿ ಆನ್ಸರ್ ಶೀಟ್ ಇಸ್ ಚೆಕ್ಡ್ ಅಂತ. ಅದು ಇನ್ನೂ ವಿಡಿಯೋ ಚೆಕ್ ಮಾಡಿಲ್ಲ ಅಂದರೆ ಟೈಪ್ ಮಾಡಿ ಹೌ ಸೆಕೆಂಡ್ ಪಿ ಯು ಸಿ ಆನ್ಸರ್ ಶೀಟ್ ಇಸ್ ಚೆಕ್ಡ್ ಎಜು ಸುಮಿತ್ ಅಂತ ಸರ್ಚ್ ಮಾಡಿ ನಿಮಗೆ ಡೀಟೇಲಾಗಿ ಹೇಳಿದ್ದೇನೆ ಯಾವ ರೀತಿ ನಿಮ್ದು ಒಂದು ಆನ್ಸರ್ ಶೀಟ್ 3 ಸಲ ಇವ್ಯಾಲ್ಯೂಯೇಟ್ ಆಗುತ್ತೆ ಅಂತ. ಸೊ ಒಂದು ವೇಳೆ ನೀವು 90 ಅಬೋ ತೊಗೊಂಡಿದ್ರೆ ಆರ್ 60 ಅಬೋ 63 ಅಬೋ ತೊಗೊಂಡಿದ್ದಾರೆ, ಯಾವ ರೀತಿ ನಿಮ್ಮದು ಆನ್ಸರ್ ಶೀಟ್ 3 ಸಲ ಇವ್ಯಾಲ್ಯೂಯೇಟ್ ಆಗುತ್ತೆ ಅಂತ ವೀಡಿಯೋ ಮಾಡಿದ್ದೇನೆ, ಚೆಕ್ ಮಾಡಿ ಅದು ಕೂಡ. ಈಗ ಇದು ಫಸ್ಟ್ ಈಗ ಬಯಾಲಜಿಯಲ್ಲಿ ನೋಡೋಣ ಯಾವ ರೀತಿ ಇಲ್ಲಿ ನಿಮಗೆ ಈ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಇನ್ನೊಂದು ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಿದ್ರಪ್ಪ ಅಂದರೆ ರೂಲ್ ನಂಬರ್ ಬರಲಿದ್ದಕ್ಕೆ ಫಾರ್ ರೈಟಿಂಗ್ ರೂಲ್ ನಂಬರ್. ಮೊನ್ನೆ ಒಬ್ಬ ಸ್ಟೂಡೆಂಟ್ ನನಗೆ ಸರ್ ನಾನು ಮೆಸೇಜ್ ಮಾಡಿ ಹೇಳ್ತಾನೆ, ಸರ್ ಐ ರೋಡ್ ಮೈ ರಾಂಗ್ ರೂಲ್ ನಂಬರ್ ಇನ್ ಮೈ ಆನ್ಸರ್ ಶೀಟ್, ಐ ರಿಯಲೈಸ್ ಇಟ್ ಆಫ್ಟರ್ ಅಂತ. ಏನು ಅನ್ಬೇಕ್ರಿ ಅವಾಗಿಗೆ? ಓಕೆ, ಐ ರಿಯಲೈಸ್ ಇಟ್ ಆಫ್ಟರ್ ವರ್ಡ್ಸ್ ಅಂತಂದಾಗ ಏನಲ್ಲ ಇವಾಗ ಅವನು ರೂಲ್ ನಂಬರ ಸಮಥಿಂಗ್ 30840 ಇತ್ತು, 840 ಇತ್ತು. ಅವನೇನು ಬರೆದಿದ್ದಾನೆ 308848 ಈ ರೀತಿ ಬರೆದು ಬಂದಿದ್ದಾನೆ. ಈ ಒಂದು ಪೇಪರ್ ಇವ್ಯಾಲ್ಯೂಯೇಟ್ ಆಗೋದಿಲ್ಲ, ಸಪ್ಲಿಮೆಂಟ್ರಿ ಕುಂದಿರ್ಬೇಕಾಗತ್ತೆ. ಅವನು ಮ್ಯಾಥ್ಸಲ್ಲಿ 85 ಅಬೋವ್ 85 ಅಬೋವ್ ಬರೆದು ಬಂದಿದ್ದಾನಂತೆ. ಒಂದು ಮಿಸ್ಟೇಕಾಗಿ ಇಲ್ಲಿ 88 ಇಲ್ಲಿ ನೋಡಿ 88 ರಿಪೀಟ್ ಆಗೋ ಕಾರಣಕ್ಕೆ ಇಲ್ಲಿ 8 ಬರೆದು ಬಂದಿದ್ದಾನೆ. ಆ ರೀತಿ ಮಾಡಬೇಡಿ ಮಕ್ಕಳೇ, ದಯವಿಟ್ಟು ಮಾಡಬೇಡಿ ಆ ರೀತಿ. ಓಕೆ, ಈಗ ನಾವು ಏನೂ ಮಾಡೋಕೆ ಬರೋದಿಲ್ಲ. ಓಕೆ, ಅದೇ ದಿನ ಅವನು ಚೆಕ್ ಮಾಡಿ ಅಲ್ಲಿ ಇರುವಂಥ ಟೀಚರ್ಸಿಗೆ ಹೇಳು, ಆ ಒಂದು ಎಲ್ಲವರಿಗೆ ಪೇಪರ್ ಬಂದಿತ್ತಲ್ಲ ಯಾವ ಸೆಂಟರಲ್ಲಿ, ಆ ಸೆಂಟರ್ ಹೇಳಿದ್ರೆ ಅವ್ರಿಗೆ ಆಗ್ತಿತ್ತು. ಬಟ್ ಸಾರಿ ಟು ಸೇ, ಬಟ್ ನಾವು ವಾಟ್ ಕೈಂಡ್ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಎಲ್ಲ. ಮತ್ತು ಸಾಕಷ್ಟು ಸ್ಟೂಡೆಂಟ್ ಡಿಬಾರ್ ಕೂಡ ಆಗ್ತಿದ್ದಾರೆ. ವಾಯ್ಸ್ ಡಿಬಾರ್ ಮಾಡ್ತಿದ್ದಾರೆ ರೀಸೆಂಟ್ಲಿನೇ. ಓಕೆ, ಮೋಸ್ಟ್ ದೆನ್ 30 ಸ್ಟೂಡೆಂಟ್ಸ್ ಡಿಬಾರ್ ಟಿಲ್ ನಾವು 30 ಸ್ಟೂಡೆಂಟ್ಸ್ ಡಿಬಾರ್ ಮಾಡಿದ್ದಾರೆ. ಸೊ ಯಾವ ರೀತಿ ನೀವು ಒಂದು ಮಾಲ್ ಪ್ರಾಕ್ಟೀಸಿಂಗು ಮಾಡ್ತಿದ್ದಾರೆ, ಮ್ಯಾನಿಪ್ಯುಲೇಷನ್ ಮಾಡ್ತಿದ್ದಾರೆ, ದಯವಿಟ್ಟು ಬಿಟ್ಬಿಡಿ. ಇಟ್ಸ್ ಅ ಸೀರಿಯಸ್ ನೋಟ್. ಇವಾಗ ಸಿಟ್ಟಿಂಗ್ ಸ್ಕ್ವಾಡ್ ಎವ್ರಿ ಟೈಮ್ ಸಿಟ್ಟಿಂಗ್ ಸ್ಕ್ವಾಡ್ ಇರ್ತಿದ್ದಿಲ್ಲ ಇವಾಗ, ಯಾಕಂದರೆ ನಿಮ್ಮ ಕ್ವಶನ್ ಪೇಪರ್ ಈಸಿ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ, ಕ್ವಶನ್ ಪ್ರಿಡಿಕ್ಟೆಡ್ ಇರುತ್ತೆ ಅಂತ. ಅದಕ್ಕಾಗಿ ನಿಮಗೆ PU ಸ್ಟ್ರಿಕ್ ಮಾಡಿದೆ. ಓಕೆ, ಎಲ್ಲರ ಬಳಿ ಸ್ಟ್ರಿಕ್ ಆಗಿರ್ಬೋದು. ನಿಮ್ಮ ಹತ್ರ ಎಕ್ಸಾಮಿನೇಷನ್ ಯಾವ ರೀತಿ ನಡೀತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಸ್ಟ್ರಿಕ್ ನಡೀತಿದೆ, ಡಿಬಾರ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ಗೆ. ಡಿಬಾರ್ ಇಲ್ಲಾಂದರೆ ಒಂದು ವೇಳೆ ಅವರು ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ, 40 ಪೇಜ್ ಆನ್ಸರ್ ಶೀಟ್ ಇದೆಯಲ್ಲ, ಆ 40 ಪೇಜ್ ಆನ್ಸರ್ ಶೀಟ್ ಒಳಗೆ ಚೀಟ್ಸ್ ತಂದು ಇಡ್ತಾರೆ ಜಲ್ದಿ ತೆಗೆದು. ಓಕೆ, ಟೈಟ್ ಚೆಕಿಂಗ್ ನಡೀತಿದೆ ಮಕ್ಕಳೇ, ದಯವಿಟ್ಟು ಈ ರೀತಿ ನೀವು ಮಾಡಬೇಡಿ ಕೆಲಸ. ಓಕೆ, ಇದಕ್ಕೆ ನಿಮಗೆ ಒಂದು ವೇಳೆ ಡಿಬಾರ್ ಮಾಡಿದ್ದಾರೆ, ವಿ ಕಾಂಟ್ ಟು ಇವನ್ ರೈಟ್ KCT ನೀಟ್ ಏನೂ ಬರೋಂಗಿಲ್ಲ. 3 ಇಯರ್ಸ್ ಲೈಫ್ ಹಾಳಾಗ್ಬಿಡುತ್ತೆ ನೋಡಿ. ಆರ್ ಎಲ್ಸ್ ನಿಮಗೆ ಬೆಂಗಳೂರಿಗೆ ಹೋಗಿ, ಓಕೆ, ಯು ಶುಡ್ ಟೇಕ್ ಅಪಾಯಿಂಟ್ಮೆಂಟ್ ಆಫ್ ಎಜುಕೇಷನ್ ಮಿನಿಸ್ಟರ್ ಮುಂದೆ ಎಲ್ಲ ಡಿಬಾರ್ ಫೈನ್ ಇರುತ್ತೆ. ಓಕೆ, ಅಟ್ಲೀಸ್ಟ್ ನಿಮಗೆ 50 and 60,000 ತುಂಬಿ ಮತ್ತೆ ನಿಮಗೆ ಅವಾಗ ನಿಮಗೆ ಸಪ್ಲಿಮೆಂಟ್ರಿ ಕೊಡಲಿಕ್ಕೆ ಆಪ್ಷನ್ ಕೊಡ್ತಾರೆ. ಒಂದು ವೇಳೆ ನೀವು ಡಿಬಾರ್ ಆಗಿದ್ರೆ ಅಂದರೆ ಯು ಶುಡ್ ಗೋ ಟು ಬೆಂಗಳೂರು, ಯು ಶುಡ್ ಮೀಟ್ ದ ಎಜುಕೇಷನ್ ಮಿನಿಸ್ಟರ್, ಯು ಶುಡ್ ಟೇಕ್ ಅಪಾಯಿಂಟ್ಮೆಂಟ್ ಆಫ್ ಹಿಮ್. ಅವ್ರಿಗೆ ಹೇಳಬೇಕು ನಮ್ಮ ಸ್ಟೂಡೆಂಟ್ ಮಾಡಿದ್ದಾನೆ, ನಿಮ್ಮ ಪೇರೆಂಟ್ಸ್ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕು. ರಿಕ್ವೆಸ್ಟ್ ಅನ್ನೋದಿಲ್ಲ, ಒಂದು ರೀತಿ ಬ್ಯಾರಿ ವರ್ಡೇ ಆಗುತ್ತೆ ಅಲ್ಲಿ ಹೋಗಿದ್ದಾರೆ. ಓಕೆ, ವ್ಯಾಲ್ಯೂ ಉಳಿಯೋದಿಲ್ಲ. ನಿಮ್ಮ ಪೇರೆಂಟ್ಸಿಗೆ ನೀವು ಏನಂತೀರ ಇದು ಆಗುತ್ತೆ ನೋಡಿ ಮಕ್ಕಳೇ, ದಯವಿಟ್ಟು ಆ ರೀತಿ ಕೆಲಸ ಮಾಡೋಕೆ ಹೋಗಬೇಡಿ. ಸೊ ಇದೊಂದು ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ, ಸ್ವಲ್ಪ ಜಾಸ್ತಿ ಟೈಮ್ ಹೋಗ್ತೀವಿ. ಬಟ್ ಇದು ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಸೇ ದಟ್ ಯಾರು ದಯವಿಟ್ಟು ಚೀಟ್ಸ್ ಮಾಡೋದು ಅಥವಾ ನೋಟ್ ಬರೆಯೋದು ಮಾಡೋಕ್ಕೆ ಹೋಗಬೇಡಿ. ಫುಲ್ ಈಸಿ ಪೇಪರ್ ಇರುತ್ತೆ, ಹೋಗಿ ಈಗಿನ 2 ಪೇಪರ್ಸಲ್ಲಿ ಏನಾಗಿದೆ ಆಗಲಿ, ಈ ನೆಕ್ಸ್ಟ್ 4 ಪೇಪರ್ಸಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಈ 4 ಪೇಪರ್ಸ್ ಯಾವ ರೀತಿ ಬರೀತಾರೋ ನೋಡೋಣ. ಈಗ ನೆಕ್ಸ್ಟ್ ಕನ್ನಡ ಮುಗ್ದಿದೆ, ಇವತ್ತು ಮುಗ್ದಿದ್ದವ್ರದ್ದು. ಬಟ್ ಇನ್ನು ಕನ್ನಡ ಇದ್ದವ್ರಿಗೆ 3, ಹಿಂದಿ ಇದ್ದವ್ರಿಗೆ 4, ಸಂಸ್ಕೃತ ಎಲ್ಲದವರಿಗೆ 3 ಉಳಿದಿದೆ ನೋಡಿ. ಇಲ್ಲೆಲ್ಲ ಹೇಳಿದ್ದಾರೆ ನೋಡಿ, ಫಾಲೋಯಿಂಗ್ ಮಿಸ್ಡೀಡ್ಸ್ ವಿಲ್ ಅಟ್ರಾಕ್ಟ್ ದ ಡಿಸಿಪ್ಲಿನರಿ ಆ್ಯಕ್ಷನ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್. ನೋಡಿ ಇಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಯೂಸ್ ಆಫ್ ಬುಕ್ಸ್, ನೋಟ್ಸ್, ಮಾನುಸ್ಕ್ರಿಪ್ಟ್ಸ್ ಎಕ್ಸೆಟ್ರಾ ಪ್ರಿಟೇನಿಂಗ್ ಟು ದ ಸಬ್ಜೆಕ್ಟ್ ಇನ್ ಎಕ್ಸಾಮ್ ಹಾಲ್. ನೀವು ಇಲ್ಲಿ ಮಾಡಿದರೆ, ಒಂದು ವೇಳೆ ನೀವು ಈ ರೀತಿ ಮಾಡಿದರೆ ಇಂಪ್ರೆಸರೇಷನ್ ಆಗೇ ಬಿಡುತ್ತೆ ನೋಡಿ. ಡಿಬಾರ್ ಆಗೋದು ಗ್ಯಾರಂಟಿ. ಈ ಸಲ ಡಿಬಾರ್ ನಂಗೆ ಅನಿಸಿದಿಲ್ಲ ಡಿಬಾರ್ ಮಾಡ್ತಾರಂತ, ಬಟ್ ದೇ ಆರ್ ಡೂಯಿಂಗ್ ದ್ಯಾಟ್.
ನೀವು ಮೊಬೈಲ್ ಫೋನ್ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ, ಚೆಕಿಂಗ್ ನಡೀತಿದೆ, ಹಿಂದೆ ಕಿಟಕಿ ಕಡೆ ಮೊಬೈಲ್ ಫೋನ್ ತಂದು ಬಿಡ್ಲತ್ತಿದ್ದಾರೆ, ರೂಮಲ್ಲಿ ಹೋಗಿ ಮೊಬೈಲ್ ಆನ್ಸರ್ ಚೆಕ್ ಮಾಡ್ತಿದ್ದಾರೆ. ಏನು ಉಪಯೋಗ ಇದು, ನೀವು ಓದಿ ಎಕ್ಸಾಮ್ ಯಾಕೆ ತಗೋತಾರೆ ಮತ್ತೆ. ಈಗ ನೋಡಿ ಪಾರ್ಟ್ ಎಲ್ಲಿ ನೋಡಿದಾಗ ನಿಮಗೆ ಇಲ್ಲಿ 2019 ನನ್ನ ಹತ್ರ ಕ್ವಶನ್ ಪೇಪರ್ ಕೂಡ ತೆಗೆದಿದ್ದಾರೆ. ನಾನು ನಮ್ಮ ಹತ್ರ 2019 ಪೇಪರ್ ಕೊಟ್ಟಿದ್ದಾರೆ ನಂಗೆ ಒಬ್ಬ ಸ್ಟೂಡೆಂಟು 2019. ಲೆಟ್ ಮಿ ಓಪನ್ ದಟ್. ಎಸ್, ಇಲ್ಲಿ ನೋಡಿ 1 ಮಾರ್ಕ್ಸಲ್ಲಿ ವಾಟ್ ಥಿಂಗ್ ಐ ವಾಂಟ್ ಟು ಸೇ ದಿಸ್, 1 ಮಾರ್ಕ್ಸಲ್ಲಿ ಯಾವತ್ತು ನೋಡಿ ಓನ್ಲಿ ನೀವು ವರ್ಡ್ ಬರಲಿಕ್ಕೆ ಟ್ರೈ ಮಾಡ್ತೀರಾ. ಓನ್ಲಿ ವರ್ಡ್ ಅವರು ಕೇಳೋದು ಆನ್ಸರ್ ನೀನು 1 ವರ್ಡ್ ಅವರು ನೀವು 1 ಸೆಂಟೆನ್ಸ್ ಈಜ್ ಅಂತ ಅಂತಾರೆ. ನೀವು 1 ವರ್ಡ್ ಒಳಗೆ ಬರೆದು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಕೊಡೋದಂತ ಇಲ್ಲ. ಬಟ್ ಟ್ರೈ ಟು ರೈಟ್ ಇನ್ 1 ಸೆಂಟೆನ್ಸ್, 1 ಸೆಂಟೆನ್ಸಲ್ಲಿ ಬರಲಿಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಏನಿತ್ತಪ್ಪ ಅಂದರೆ ನೇಮ್ ದ ರಿಪಿಟೇಟಿವ್ ಸೈಕಲ್ ದಟ್ ಅಕರ್ಸ್ ಇನ್ ನಾನ್ ಪ್ರಿಮೇಟ್ಸ್ ಅಂತ ಇತ್ತು. ಇಲ್ಲಿ ಯುಸ್ಟ್ರಲ್ ಸೈಕಲ್ ಅಂತ ಬರೆದಿದ್ದಾರೆ. ಇದಕ್ಕೆ ಟ್ರೈ ಟು ಅಂಡರ್ಲೈನ್, ಇವ್ರು ಮಾಡಿದ್ದಾರೆ ಕಾಣಿಸ್ತಿಲ್ಲ, ಅಂಡರ್ಲೈನ್ ಮಾಡೋಕ್ಕೆ ಈ ರೀತಿ ಅಂಡರ್ಲೈನ್ ಮಾಡಿ ಈ ರೀತಿ ಬರೆದಿದ್ದಾರೆಲ್ಲ ನಿಮಗೆ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಎಕ್ಸಾಮಿನರು ಎಲ್ಲೆಲ್ಲ ನಿಮಗೆ ಕೀ ಆನ್ಸರ್ ಇದೆ, ಕೀ ಆನ್ಸರ್ ಎಲ್ಲೆಲ್ಲ ಕಾಣಿಸ್ತಿದೆ ಅಷ್ಟೇ ಹೈಲೈಟ್ ಇದೆ ನೋಡಿ. ಸೆಕೆಂಡ್ ಕ್ವಶನ್ ಇತ್ತು ನೇಮ್ ದ ಲೇಯರ್ ಆಫ್ ಯೂಟ್ರಸ್ ದಟ್ ಎಕ್ಸಿಬಿಟ್ ದ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಪರ್ಸ್ಟ್ರೇಷನ್ ಅಂತ ಇತ್ತು. ಇಲ್ಲಿ ನೋಡಿ ಈ ರೀತಿ ಅಷ್ಟೇ ಏನು ಮಾಡಿದ್ದಾರೆ, ಇಷ್ಟು ಕೆಟ್ಟೆ ರೈಟ್ ಹೊಡೆದಿದ್ದಾರೆ, ಫುಲ್ ಚೆಕ್ ಮಾಡೋದಿಲ್ಲ, ಬಟ್ ಸೆಂಟೆನ್ಸ್ ಫುಲ್ ಆಗಿ ಬರೀಬೇಕು. ವಿಚ್ ಕ್ರೋಮೋಸೋಮ್ ಆಫ್ ಮ್ಯಾನ್ ಹ್ಯಾವ್ ಅಟ್ ಲೀಸ್ಟ್ ನಂಬರ್ ಆಫ್ ಜೀನ್, ನಮಗೆ ಗೊತ್ತಿರುತ್ತೆ ದಟ್ ಇಸ್ ವೈ ಕ್ರೋಮೋಸೋಮಲ್ಲಿ ಅಟ್ ಲೀಸ್ಟ್ ನಂಬರ್ ಆಫ್, ಎಕ್ಸ್ ಕ್ರೋಮೋಸೋಮಲ್ಲಿ ಸ್ವಲ್ಪ 3 ನಂಬರ್ ಇರುತ್ತೆ, ವೈ ಕ್ರೋಮೋಸೋಮಲ್ಲಿ ಅಟ್ ಲೀಸ್ಟ್ ನಂಬರಲ್ಲಿ ಇರುತ್ತೆ. ಇದು ಕೂಡ ಇರೋ ಸೆಂಟೆನ್ಸ್ ನಿಮಗೆ ಒಂದು ಟೈಮ್ ರಿವಿಷನ್ ಆಗ್ತಿದ್ದಿರ್ಬೋದು ಇದು. ಓಕೆ ಆಯ್ತು, ಇದು ಒಂದು ರಿವಿಷನ್ ಹಂಗೆ ಮಾಡ್ತೀನಿ. ಓಕೆ, ರೈಟ್ ದ ಇನ್ಫಾರ್ಮೇಷನ್ ಫಾರ್ಮ್ ಆಫ್ ಪ್ಲಾಸ್ಮೋಡಿಯಂ ವಿಚ್ ಎಂಟರ್ಸ್ ಇಂಟು ಥ್ರೂ ಮಾಸ್ಕಿಟೋ ಬೈಟ್. ಓಕೆ, ಇಲ್ಲಿ ಸ್ಪೋರೋಜೈಗಸ್ ಇಲ್ಲಿ ಕರೆಕ್ಟ್ ಬರ್ದಿದ್ದಾರೆ ನೋಡಿ. ಇಲ್ಲಿ ನೋಡಿ ಸ್ಪೆಲ್ಲಿಂಗ್ ರಾಂಗ್ ಮಾಡಿದ್ದಾರೆ ನೋಡಿ, ಎಸ್ ಬರಿಬೇಕು, ಇಲ್ಲಿ ಎಸ್ ಬರಿಬೇಕು, ಬಟ್ ಸ್ಪೋರೋ. ಓಕೆ, ಇಲ್ಲಿ ಆರ್ ಬರ್ದಿಲ್ಲ. ಓಕೆ, ಸ್ಪೋರೋ. ಓಕೆ, ಕರೆಕ್ಟ್ ಇದೆ. ಓಕೆ, ಕರೆಕ್ಟ್ ಇದೆ. ಈ ರೀತಿ ಬರೆದು 1 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಮತ್ತು ಇಲ್ಲಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗೆ ಮಾರ್ಕ್ಸ್ ಕಟ್ ಆಗುತ್ತೆ ನೋಡಿ ಮಕ್ಕಳು. ಇಲ್ಲಿ ನೋಡಿ ನೆಕ್ಸ್ಟ್ 5th ಏನಿದೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡ್ ಎನಿಮಲ್. ಅದು ಇಂಟರ್ಸ್ಪೆಸಿಫಿಕ್ ಹೈಬ್ರಿಡ್ ಎನಿಮಲ್ ನಮ್ಗೆ ಗೊತ್ತಿರುತ್ತೆ, ಮ್ಯೂಲ್ ಇರುತ್ತೆ, ದಟ್ ಇಸ್ ಯುವರ್ ಮ್ಯೂಲ್. ಈ ರೀತಿ ನೀವು ಬರೆದು ಇಲ್ಲಿ ಬರ್ದಿದ್ರೆ ನಿಮಗೆ ಅದ್ರ ಮೇಲೆ ಅಷ್ಟೇ ಚೆಕ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ ಈ ರೀತಿ ನೀವು ನೋಡ್ಕೊತ ಹೋಗ್ಬೋದು, ಎಲ್ಲ ಇದ್ದಾವೆ ಕ್ವಶನ್ಸು. 10 ಕ್ವಶನ್ಸಲ್ಲಿ ಯಾವ ರೀತಿ ಬರ್ದಿದ್ದಾರೆ ಅಂತ. 2 ಮಾರ್ಕ್ಸಲ್ಲಿ ವೆರಿ ಇಂಪಾರ್ಟೆಂಟು. ನಿಮಗೆ ಒಂದು ವೇಳೆ ಡೆಫಿನೇಷನ್ ಪ್ಲಸ್ ಎಕ್ಸಾಂಪಲ್ ಕೇಳಿದರೆ, ಡೆಫಿನೇಷನ್ ಪ್ಲಸ್ ಎಕ್ಸಾಂಪಲ್ ಅದು ಬಿಟ್ಟು ಓವರ್ ರೈಟಿಂಗ್ ಸ್ಟೂಡೆಂಟ್ಸು 2 ಮಾರ್ಕ್ಸಲ್ಲಿ ಏನು ಮಾಡ್ತಾರೆ, ಓವರ್ ರೈಟಿಂಗ್ ಮಾಡ್ತಾರೆ. ಅಂದರೆ 5 ಮಾರ್ಕ್ಸ್ ಆನ್ಸರ್ ಬರ್ತಾರೆ. ನೋ ನೀಡ್ ಆಫ್ ದಟ್. 2 ಮಾರ್ಕ್ಸ್ಗೆ ಎಷ್ಟು ಹೇಳುತ್ತೆ ಅಷ್ಟೇ ಮಾಡಿ, ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ನಾವು ನಿಮ್ಮದು 5 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೋಡಿ ಈ ಸ್ಟೂಡೆಂಟು ಇಲ್ಲಿ ಪಾಯಿಂಟ್ ಮ್ಯೂಟೇಷನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಒನ್ಸ್ ಬರೋದಿಲ್ಲ, ಬಟ್ ಇಲ್ಲಿ ಮಾಡಿದೆ ಎಕ್ಸಾಮಿನರ್ ರಾಂಗ್ ಅಂತ ಹಾಕಿದ್ದಾರೆ, ಹಾಫ್ ಮಾರ್ಕ್ಸ್ ಡಿಡಕ್ಟ್ ಆಗಿದೆ ಡ್ಯೂ ಟು ಸಬ್ಸ್ಟಿಟ್ಯೂಷನ್ ವರ್ಡ್. ಇಲ್ಲಿ ಯಾವುದೇ ರೀತಿ ಸಬ್ಸ್ಟಿಟ್ಯೂಷನ್ ಆಗೋದಿಲ್ಲ, ಚೇಂಜ್ ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಅಂತಂದರೆ 1ರಿಂದ 1 ರಿಪ್ಲೇಸ್ ಆಗುವಂಗೆ ಸಬ್ಸ್ಟಿಟ್ಯೂಷನ್ ಅಂತ ಇಲ್ಲಿ ಚೇಂಜ್ ಆಗುತ್ತೆ ಬೇಸಿಕ್ಲಿ. ಇದಕ್ಕೆ ಇಲ್ಲಿ ನಿಮಗೆ ಹಾಫ್ ಮಾರ್ಕ್ಸ್ ಕಟ್ ಮಾಡಿದ್ದಾರೆ. ಈ ರೀತಿ ನಿಮಗೆ ನಾನು ಹೇಳಿದೆ ಬಯಾಲಜಿಯಲ್ಲಿ ಈಚ್ ವರ್ಡ್ ಮ್ಯಾಟರ್ ಆಗುತ್ತೆ, ಎಲ್ಲ ವರ್ಡ್ ಮ್ಯಾಟರ್ ಆಗುತ್ತೆ. ಇಲ್ಲಿ ಈಚ್ ವರ್ಡ್ ಮ್ಯಾಟರ್ಸ್ ಅಂತ ಕೂಡ ಅನ್ಬೋದು. ನೀವು 1 ವರ್ಡ್ ಮಿಸ್ಟೇಕ್ ಮಾಡಿದರೆ ಸಾರಿ ಟು ಸೇ ಯು ವಿಲ್ ಲೋಸ್ ಯುವರ್ ಹಾಫ್ ಆರ್ 1 ಮಾರ್ಕ್ಸ್. ಇಲ್ಲಿ ನೋಡಿ ಎಕ್ಸಾಂಪಲಲ್ಲಿ ನಿಮಗೆ ಏನು ಕೇಳಿದ್ದಾರೆ, ಜಸ್ಟ್ ನಿಮ್ಮ ಎಕ್ಸಾಂಪಲ್ ಏನು ಕೇಳಿ ಡಿಫೈನ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಪಾಯಿಂಟ್ ಮ್ಯೂಟೇಷನ್. ಇಲ್ಲಿ ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೇಳಿದ್ದಾರೆ, ನೀವು ಎಕ್ಸ್ಪ್ಲೇನ್ ಯಾಕೆ ಮಾಡಿದಾರಪ್ಪ ಎಕ್ಸಾಂಪಲ್ದು. ಇಲ್ಲಿ ನೋಡಿ ಇವರು ಎಕ್ಸಾಂಪಲನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಸ್ಪ್ಲೇನ್ ಪಾಯಿಂಟ್ ಮ್ಯೂಟೇಷನ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ ಅಂದಾಗ ಈ ಆನ್ಸರ್ ಬರಬೇಕು, ಇಷ್ಟೇ ಬರಬೇಕು ಆನ್ಸರ್. ಬಟ್ ಇವ್ರು ಏನು ಮಾಡಿದ್ದಾರೆ, ಫುಲ್ ಕಂಪ್ಲೀಟ್ ಇದು ನೋ ನೀಡ್, ಟೈಮ್ ವೇಸ್ಟ್. ನೋಡಿದವ್ರು ಏನು ನೋಡಿದ್ದಾರೆ, ಸಿಕ್ಕಲ್ ಸೆಲ್ ಅಮೈನಿ ಎಷ್ಟೇ ಚೆಕ್ ಮಾಡಿದ್ದಾರೆ. ಇದು ಏನು ಅವ್ರಿಗೆ ವ್ಯಾಲ್ಯೂ ಇಲ್ಲ. ಇದು ವರ್ಡ್ ದಿಸ್ ಸೆಂಟೆನ್ಸ್ ಆರ್ ನಾಟ್ ವ್ಯಾಲ್ಯೂ ಫಾರ್ ದೆಮ್. ಇಷ್ಟು ಬರೆದ್ರು ಕೂಡ ನಿಮಗೆ ಹಾಫ್ ಮಾರ್ಕ್ ಡಿರೆಕ್ಟ್ ಆಗಿದೆ, ಯಾಕೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ವರ್ಡ್ ಇಲ್ಲ. ಅದೇ ರೀತಿ ಇಲ್ಲೆಲ್ಲ ಕರೆಕ್ಟ್ ಬರ್ದಿದ್ದಾರೆ ನೋಡಿ. ವಾಟ್ ಈಸ್ ಏನಿತ್ತು ಕ್ವಶನ್ ಅಂದರೆ, ಇಲ್ಲಿ ನೋಡಿ ಕ್ವಶನ್ ನಂಬರ್ 13, 14 ಈ ರೀತಿ ಇಂಟರ್ಚೇಂಜ್ ದಯವಿಟ್ಟು ಮಾಡ್ಕೋಬೇಡಿ. ನೀವು ಎಕ್ಸಾಮಿನರ್ ಮೂಡ್ ಶಿಫ್ಟ್ ಮಾಡ್ತೀರಾ, ಸೀರಿಯಲ್ ವೈಸ್ ಹೋಗಿ. ವಾಟ್ ಆರ್ ಕನ್ಕ್ಲೂಷನ್ ಡ್ರಾನ್ ಬೈ TH 14th ಕ್ವಶನ್ ನೋಡಿ. ವಾಟ್ ಈಸ್ ಅನ್ ಅಲರ್ಜಿ, ನೇಮ್ 2 ಕೆಮಿಕಲ್ ರಿಲೀಸ್ ಬೈ ದ ಮಾಸ್ಟ್ ಸೆಲ್ ಇನ್ ದ ಬಾಡಿ ಡ್ಯೂರಿಂಗ್ ಅಲರ್ಜಿ ಅಂತ ಇತ್ತು. ಇಲ್ಲಿ 2 ಇಲ್ಲಿ ನೋಡಿ, ಇಲ್ಲಿ ಹಿಸ್ಟಾಮಿನ್ ಅಂಡ್ ಇದೇನು ಸೆರೋಟಿನ್ ಅಂತ ಇದೆ. ಓಕೆ, ಸೆರೋಟಿನ್ ಇದು ಕೂಡ ಕರೆಕ್ಟ್ ಇದೆ, ಇಷ್ಟೇ ಬರ್ದಿದೆ ರಿಲೀಸ್. ಓಕೆ, ಇದು ಎಷ್ಟು ಕ್ಲಿಯರ್ ಕಟ್ ಬರ್ದಿದ್ದಾರೆ. ಆಫ್ಟರ್ ಡೆಫಿನೇಷನ್ ಒಂದು ಲೈನ್ ಬಿಡಿ, ಎಷ್ಟು ನೋಡಿ ಗಿಜಿ ಆಗಿದೆ ಅಲ್ಲ, ಇದು ಒಂದು ಲೈನ್ ಬಿಟ್ಟಿದ್ದಾರೆ, ಇಟ್ ವಿಲ್ ಬಿ ಅಗೇನ್ ಮೋರ್ ಅಟ್ರಾಕ್ಟಿವ್. ಓಕೆ, ಮೋರ್ ಅಟ್ರಾಕ್ಟಿವ್ ಆಗುತ್ತೆ. ಒಂದು ಲೈನ್ ಬಿಡಲಿಕ್ಕೆ ಟ್ರೈ ಮಾಡಿ. ಮತ್ತು ಯಾವತ್ತು ಆನ್ಸರ್ ಇಲ್ಲಿ ನೋಡ್ತೀವಿ ಎಕ್ಸಾಂಪಲ್ ಇದೆಯಲ್ಲ, ಈ ಎಕ್ಸಾಂಪಲ್ಗೆ ಹೈಲೈಟ್ ಮಾಡಿ. ಈ ರೀತಿ ನಿಮಗೆ ಅಂಡರ್ಲೈನ್ ದ ಕೀವರ್ಡ್ಸ್ ಅಂತ ಅಂತಾರೆ. 13th ನೋಡಿ, ವಾಟ್ ಆರ್ ಕನ್ಕ್ಲೂಷನ್ ಡ್ರಾನ್ ಬೈ TH Morgan ಫ್ರಮ್ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ಸ್ ಇನ್ ಡ್ರಾಸೋಫಿಲಾ ವಿತ್ ರೆಸ್ಪೆಕ್ಟ್ ಟು ಲಿಂಕೇಜ್ ಅಂತ ಇತ್ತು. ಇಲ್ಲಿ ಮಾರ್ಗನ್ ಆಫ್ಟರ್ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಇನ್ ಡ್ರಾಸೋಫಿಲಾ ಕನ್ಕ್ಲೂಡೆಡ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಇಷ್ಟು ಬರೆದು ಇಲ್ಲಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಬರೆದಿದ್ದಾರೆ. ನಿಮಗೆ ಕೇಳಿದಷ್ಟು ಅವರು ವಾಟ್ ಆರ್ ಕನ್ಕ್ಲೂಷನ್ ಅಂತ ಕೇಳಿದ್ದಾರೆ, ಅಟ್ಲೀಸ್ಟ್ 3 ಬರೀರಿ ಇಂತಲ್ಲಿ. ನಿಮ್ಗೆ ಎಲ್ಲೆಲ್ಲ ಕನ್ಕ್ಲೂಷನ್ ಕೇಳಿದಾರಲ್ಲ 3 ಬರೀ, ಯಾಕಂದ್ರೆ ಈ ರೀತಿ ಪಾಯಿಂಟ್ಸ್ ಬರೀಲಿ ಕೆಲವೊಂದು ಮಿಸ್ಟೇಕ್ ಆಗ್ಬೋದು. ಇಲ್ಲಿ ಮಾಡಿಲ್ಲ ಇವರು, ಪರ್ಫೆಕ್ಟ್ ಇದ್ರು. ನೀವು ಪರ್ಫೆಕ್ಷನ್ ಇಲ್ಲ ನಿಮಗೆ, ಈ ಲಾಸ್ಟ್ ಡೀಲ್ ಮಾಡ್ತೀವಿ ಪರ್ಫೆಕ್ಷನ್ ಬರೋದಿಲ್ಲ. ಸೊ ಅಟ್ಲೀಸ್ಟ್ 1 ಪಾಯಿಂಟ್ ಜಾಸ್ತಿ ಓದ್ಕೊಂಡೋಗಿ 1 ಪಾಯಿಂಟ್ ಜಾಸ್ತಿ ಬರೀರಿ. ನೀವು ಇಲ್ಲಿ ನಾವು ಓವರ್ ರೈಟಿಂಗು ಇಂಗ್ಲೀಷ್ ಹಿಂದಿ ಇದ್ದಂಗೆ ನಡೆಯೋದಿಲ್ಲ ಇಲ್ಲಿ. ಓಕೆ, ಬಯಾಲಜಿ ಇಸ್ ಅ ಸೀರಿಯಸ್ ಸಬ್ಜೆಕ್ಟ್, ಸೀರಿಯಸ್ಲಿ ತಗೋರಿ. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಇದು ಏನೇನಿಲ್ಲ ನೋಡಿ. ಇದು ನೋಡಿ ಈ ರೀತಿ ಅಂಡರ್ಲೈನ್ ಮಾಡಿದ್ದಾರೆ, ಅದಕ್ಕೆ ಮಾರ್ಕ್ಸ್ ಸಿಕ್ಕಿದೆ ನೋಡಿ 2 ಮಾರ್ಕ್ಸ್. 15th ನೋಡಿ, ಅದೇ ರೀತಿ ಮೆನ್ಷನ್ ದ 4 ಟ್ರೇಡ್ ಫಾರ್ ವಿಚ್ ಪ್ಲಾಂಟ್ ಬ್ಲೀಡಿಂಗ್ ಇಸ್ ಡನ್. 4 ಬರ್ದಿದ್ದಾರೆ, 5 ಬರ್ದಿದ್ದಾರೆ, ಗುಡ್. ಇಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ 5th ಅನ್ನು ಕನ್ಸಿಡರೇಷನ್ ಮಾಡ್ತಾರೆ ಸ್ವಾಮಿ. ಇಲ್ಲಿ ನೋಡಿ ಇದಕ್ಕೆ ಹಾಫ್ ಮಾರ್ಕ್ಸ್, ಫಾರ್ ಈಚ್ ಹಾಫ್ ಮಾರ್ಕ್ಸ್ ಕೊಡ್ತಿರ್ತಾರೆ. ಇವು 4 ಬರ್ದಿದ್ದಾರೆ, ನಿಮಗೆ 4 ಚೆಕ್ ಮಾಡಿ. ಇದು 4th ಅನ್ನು ಚೆಕ್ ಮಾಡಿಲ್ಲ ನೋಡಿ ಅವರು.
ಇಲ್ಲಿ ಫೋರ್ತ್ ಅನ್ನು ಚೆಕ್ ಮಾಡಿದ್ದಾರೆ, ಇದು ಫಿಫ್ತ್ ಅನ್ನು ಚೆಕ್ ಮಾಡಿಲ್ಲ ಬೇಸಿಕಲಿ ಅವ್ರು ಕನ್ಸಿಡರ್ ಮಾಡಿದ್ದು ಫಸ್ಟ್ 4 2 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ. 1 ಪಾಯಿಂಟ್ ಜಾಸ್ತಿ ಬರ್ಲಿಕ್ಕೆ ಏನಾಗುತ್ತೆ ಅಲ್ಲಿ ಡೆಫಿನೇಷನ್ ಬರೀತಾರೆ, ಉಪಯೋಗ ಇಲ್ಲ ಅಂತ ಡೆಫಿನೇಷನ್. 16 ನೋಡಿ ಏನಿದೆ 16 ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ದ ಕನ್ವೆನ್ಷನ್ ಆಫ್ ಫಾರ್ ನೇಮಿಂಗ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಯಾವ ರೀತಿ ನೀವು ನೇಮಿಂಗ್ ಮಾಡ್ತೀರಾ ಎಂಡೋನ್ಯೂಕ್ಲಿಯಸ್ ಕರೆಕ್ಟ್ ಆಗಿ ಬರ್ದಿದ್ದಾರೆ. ಇಟ್ ಈಸ್ ಈಕೋ ಆರ್ ಐ ಅಂತ ಕರೆಕ್ಟ್ ಆಗಿ ಬರ್ದಿದ್ದಾರೆ. ಇಲ್ಲೆಲ್ಲ ನಾನು ಓದಿದ್ದೇನೆ, ಇಲ್ಲಿ ಪಾಯಿಂಟ್ ವೈಸ್ ಮೆನ್ಷನ್ ಮಾಡೋದಿತ್ತು, ಇಲ್ಲಿ ಬರ್ದಿದ್ದಾರೆ ಬರೀ ಒಂದು ಲೈನ್, ಇಲ್ಲಿ ಫಸ್ಟ್ ಪಾಯಿಂಟು ಇಲ್ಲಿ ಸೆಕೆಂಡ್ ಪಾಯಿಂಟು ಕರೆಕ್ಟ್ ಬರ್ದಿದ್ದಾರೆ, ಚೆಕ್ ಕರೆಕ್ಟ್ ಬರ್ದಿದ್ದಾರೆ, ನೀವು ಚೆಕ್ ಮಾಡ್ಬೋದು. ಈ ರೀತಿ ನೀವು ಮೆನ್ಷನ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ನೋಡಿಯಪ್ಪ. 18th ನೋಡಿ, ಇಲ್ಲಿ ನೋಡಿ ಅವ್ರು 5 ಕ್ವಶನ್ ಇಲ್ಲೇ ಎಂಡ್ ಆಗಿತ್ತು, 5 ಕ್ವಶನ್ ಇಲ್ಲೇ ಎಂಡ್ ಆಗಿತ್ತು, ಬಟ್ ಅವ್ರು 1 ಕ್ವಶನ್ ಜಾಸ್ತಿ ಬರ್ದಿದ್ದಾರೆ, ಪ್ಲಸ್ 1 ಕ್ವಶನ್ ಬರ್ದಿದ್ದಾರೆ. ಸೊ ಇಟ್ ಬಿಕಮ್ 6 ಕ್ವಶನ್ಸ್. ಇಲ್ಲಿ 6 ಕ್ವಶನ್, ಇಲ್ಲಿ ನೋಡಿ 6 ಬಾಡಿ ಇನ್ಕ್ರೀಸ್ ದ ಪ್ರೊಡಕ್ಷನ್. 18th ಕ್ವಶನ್ ಅಂದ್ರೆ ಮೆನ್ಷನ್ ಟು ಮೆಕ್ಯಾನಿಸಮ್ ಹೌ ಹ್ಯೂಮನ್ಸ್ ಬಾಡಿ ಕಂಪೇರ್ ಟು ಲೋ ಆಕ್ಸಿಜನ್ ಅವೈಲಬಿಲಿಟಿ ಅಟ್ ಹೈಯರ್ ಆಪ್ಟಿಟ್ಯೂಡ್ ಅಂತ ಇದೆ, ಇದು ಲಾಸ್ಟ್ ಚಾಪ್ಟರ್ ಅಲ್ಲಿ ಈ ರೀತಿ ಇದು ಕೊಟ್ಟು ಬರ್ತಾರೆ ನಿಮಗೆ. ಇಲ್ಲಿ ಟೋಟಲ್ ಆಗಿ ಇಲ್ಲಿ ನಿಮಗೆ 10 ಮಾರ್ಕ್ಸ್ ಕೊಟ್ಬಿಟ್ಟು ಅದು ಹಾಫ್ ಮಾರ್ಕ್ಸ್ ಕನ್ಸಿಡರ್ ಆಗಿಲ್ಲ, 10 ಮಾರ್ಕ್ಸ್ ಸಿಕ್ಬಿಡ್ತಿಲ್ಲ ಅವರಿಗೆ. ಅದೇ ರೀತಿ ಪಾರ್ಟ್ ಸಿ ಅಲ್ಲಿ ನೋಡಿ ಈ ರೀತಿ ನಿಮಗೆ ಕರೆಕ್ಟ್ ಆಗಿ ಬರ್ದಿದ್ದಾರೆ. ಪಾರ್ಟ್ ಸಿ ಅಲ್ಲಿ ಸ್ವಲ್ಪ ಹೈಯರ್ ಜಾಸ್ತಿ ಬರಿಬೇಕಾಗುತ್ತೆ, ಮೋರ್ ಆನ್ಸರ್ ಬರಿಬೇಕಾಗುತ್ತೆ, ಜಾಸ್ತಿ ಆನ್ಸರ್ ಬರಿಬೇಕಾಗುತ್ತೆ ಇಲ್ಲಿ, ಯಾಕಂದ್ರೆ 3 ಮಾರ್ಕ್ಸ್ ಇರುತ್ತೆ, 2 ಮಾರ್ಕ್ಸ್ ಹಂಗೆ ನಡೆಯೋಂಗಿಲ್ಲ ಇಲ್ಲಿ. 21st ಏನಿತ್ತು ನೋಡಿ, DNA ಇಸ್ ಬೆಟರ್ ಜೆನೆಟಿಕ್ ಮೆಟಲ್ ದೆನ್ RNA. ಈ ರೀತಿ ಡೀಟೇಲ್ ಆಗಿ ಬರ್ದಿದ್ದಾರೆ ನಿಮಗೆ. 1 ಮಾರ್ಕ್ಸ್ ಕೊಟ್ಟು 3 ಮಾರ್ಕ್ಸ್ ಸಿಕ್ಬಿಟ್ಟಿದೆ ನೋಡಿ, ಇಲ್ಲಿ 3 ಮಾರ್ಕ್ಸ್ ಕೊಟ್ಟಿದ್ದಾರೆ ನಿಮಗೆ. ನೆಕ್ಸ್ಟ್ ಏನಿದೆ ಏನು ಕೇಳಿದ್ದಾರೆ, 22nd ಇಲ್ಲಿ ನೋಡಿ ಕನ್ವರ್ಜೆಂಟ್ ಎವಲ್ಯೂಷನ್ ಕರೆಕ್ಟಾಗಿ ಕೊಟ್ಟು ಹೇಳಿದ್ದಾರೆ ನೋಡಿ. ಇಲ್ಲಿ ಡೈವರ್ಜೆಂಟ್ ಕನ್ವರ್ಜೆಂಟ್ ಎರಡು ಹೇಳಿದ್ದಾರೆ. ಓಕೆ, ಅವ್ರು ಹೇಳಿದ್ದಾರೆ ಎಕ್ಸ್ಪ್ಲೇನ್ ಕನ್ವರ್ಜೆಂಟ್ ಆ್ಯಂಡ್ ಡೈವರ್ಜೆಂಟ್ ಎವಲ್ಯೂಷನ್ ವಿತ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಈ ರೀತಿ ಕರೆಕ್ಟಾಗಿ ಬರೆದ್ಬಿಡಿ. ಇಲ್ಲಿ ನೋಡಿ ಇದಕ್ಕೆ ಹಾಫ್ ಮಾರ್ಕ್ಸು, ಇದಕ್ಕೆ 1.5 ಮಾರ್ಕ್ಸ್, ಇದಕ್ಕೆ 1.5 ಮಾರ್ಕ್ಸ್ ಕೊಟ್ಟಿದ್ದಾರೆ ನಿಮಗೆ. 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಈಸಿಲಿ. ಓಕೆ, ಈಸಿಲಿ 3 ಮಾರ್ಕ್ಸ್ ಸಿಕ್ಕಿದೆ. ಅದೇ ರೀತಿ 23rd ಏನಿದೆ ನೋಡಿ, ವಾಟರ್ಸ್ ಏನು ಮೆನ್ಷನ್ ಟು ಫ್ಯಾಕ್ಟರ್ಸ್ ಆಫ್ ವಿಚ್ ಒಂದು ಎಕ್ಸಾಂಪಲ್. ಓಕೆ, ಕರೆಕ್ಟಾಗಿ ಬರ್ದಿದ್ದಾರೆ ನೋಡಿ ಇಲ್ಲಿ ಕೂಡ. ಇನ್ನು 24th ಅಲ್ಲಿ ಮೆನ್ಷನ್ 4 ಟೂಲ್ ರಿಕ್ವೈರ್ ಫಾರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಇಲ್ಲಿ ನೋಡಿ 4 ಟೂಲ್ಸ್ ಬರ್ದಿದ್ದಾರೆ. ಇಲ್ಲಿ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಕ್ತು, ಇದಕ್ಕೆ ನಿಮಗೆ 1 ಮಾರ್ಕ್ಸ್ ಸಿಕ್ಬಿಡ್ತು. ಇಲ್ಲಿ 3 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ. ಅದೇ ರೀತಿ ಸಿಂಪಲ್ ಇರುತ್ತೆ. ಓಕೆ, ಜಾಸ್ತಿ ಟೈಮ್ ಇಲ್ಲಿ ಹೋಗೋದು ಬೇಡ. ಈಗ ನೆಕ್ಸ್ಟ್ ಬರೋಣ. ಇಲ್ಲಿ ನೋಡಿ 3 ಮಾರ್ಕ್ಸ್ಗೆ ಡೈಗ್ರಾಮ್ ಕೂಡ ಕೇಳಿದ್ದಾರೆ. 3 ಮಾರ್ಕ್ಸ್ಗೆ ಕೇಳಿದ್ದಾರೆ, 5 ಮಾರ್ಕ್ಸ್ಗೆ ಕೇಳಿದ್ದಾರೆ. 20 ಡಾ ನೀಡ್ ರೆಗ್ಯುಲರ್ ಸೆಕ್ಷುವಲ್ ವ್ಯೂ ಆಫ್ ಹ್ಯೂಮನ್ ಮೆಮರಿ ಗ್ಲ್ಯಾಂಡ್. ಈ ರೀತಿ ರಿಪ್ರೆಸೆಂಟೇಷನ್ ನೋಡಿ, ಯಾವತ್ತು ನೀವು ಯಾವೆಲ್ಲ ಲೇಬಲಿಂಗ್ ಮಾಡ್ತೀರಾ ಟ್ರೈ ಟು ರೈಟ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಈ ರೀತಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಲಿಕ್ಕೆ ಟ್ರೈ ಮಾಡಿ ಲೇಬಲಿಂಗ್ಸ್. ಓಕೆ, ಮತ್ತು ಯಾವತ್ತು ಡಾರ್ಕ್ ಪೆನ್ ಯೂಸ್ ಮಾಡಬೇಡಿ. ಇಲ್ಲಿ ನೋಡಿ ಡಾರ್ಕ್ ಪೆನ್ ಅಂದರೆ ಹಿಂದೆ ಮುಂದೆ ಎಷ್ಟು ಇದಾಗಿದೆ ನೋಡಿ. ಲೈಟ್ ಪೆನ್ ಯೂಸ್ ಮಾಡಿ, ಲೈಟ್ ಕಲರ್ ಪೆನ್ ಯೂಸ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಮಕ್ಕಳೇ. ಇನ್ನು ಸೆಕ್ಷನ್ ಡಿ ಅಲ್ಲಿ 1 ಮಾರ್ಕ್ಸ್ಗೆ ನೋಡಿ 3 + 2 32 ಎ ಇತ್ತು ನೋಡಿ. 32 ಎ ಅಲ್ಲಿ a tropical region has greater biosafety than temperature region, justify with answer. 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. 3 ರೀಸನ್ ಕೇಳಿದ್ರು, 3 ಪಾಯಿಂಟ್ಸ್ ಕರೆಕ್ಟ್ ಬರ್ದಿದ್ದಾರೆ. ನಿಮಗೆ 3 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಇಲ್ಲಿ ನಿಮಗೆ ಏನು ಕೇಳಿದ್ರು, ದ ಯೂತ್ ಆಫ್ CNG ಇಸ್ ಬೆಟರ್ ದೆನ್ ಪೆಟ್ರೋಲ್ ಆರ್ ಡೀಸೆಲ್, ಗಿವ್ 4 ರೀಸನ್. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಇದೆ ನೋಡಿ ಸಲ. ಈ 2 ರೀಸನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 2 ಅಂದರೆ 4 ಕೊಟ್ಟಿದ್ದಾರೆ. 2 + 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಈಸಿಲಿ. 40 ಪೇಜಸ್ ಇದೆ ರೀ, ಮಾಡಿ ಎಷ್ಟು ಬೇಕಷ್ಟು ಬರೀರಿ. 30 ಇತ್ತು ನೋಡಿ. ಅದೇ ರೀತಿಯಲ್ಲಿ ನೀವು ಯಾವ ರೀತಿ ಬರ್ದಿದ್ದಾರೆ ನೋಡಿ, ಕರೆಕ್ಟಾಗಿ ರಿಪ್ರೆಸೆಂಟ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಕೊಟ್ಬಿಡ್ತಾರೆ ನೋಡಿ. ಓಕೆ, ಇಲ್ಲಿ ಕ್ರಾಸ್ಗಳು ನೋಡಿ, ಇವು ಕ್ರಾಸಲ್ಲಿ ಸ್ವಲ್ಪ ಗಜಿಬಿಜಿ ಮಾಡಿದ್ದಾರೆ. ಫಸ್ಟ್ ಕ್ರಾಸ್ ಮಾಡಿ ಸೆಕೆಂಡ್ ಎಕ್ಸ್ಪ್ಲನೇಷನ್ ಮಾಡಿ ನೀವು, ಯಾಕಂದರೆ ಫಸ್ಟ್ ಕ್ರಾಸ್ ಮಾಡಿದ್ರೆ ನಿಮಗೆ ಬರಲಿಕ್ಕೆ ಎಕ್ಸ್ಪ್ಲನೇಷನ್ಗೆ ಐಡಿಯಾ ಸಿಗುತ್ತೆ. ನೀವು ಡೈರೆಕ್ಟ್ಲಿ ಇಲ್ಲಿ ನೋಡಿ ಈ ರೀತಿ ಏನಿದು ಕರೆಕ್ಟಾಗಿ ಲೈನ್ ತೊಗೊಂಡು ಕ್ರಾಸ್ ಯಾವತ್ತು ನ್ಯೂ ಪೇಜಿಂದ ಸ್ಟಾರ್ಟ್ ಮಾಡಿ. ಓಕೆ, ನೀವು ಯಾವುದೇ ಒಂದು ಕ್ರಾಸ್ ಮಾಡ್ತಿರಲ್ಲ ನ್ಯೂ ಪೇಜಿಂದ ಸ್ಟಾರ್ಟ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನ್ಯೂ ಪೇಜಿಂದ ನೀವು ಕ್ರಾಸನ್ನು ಸ್ಟಾರ್ಟ್ ಮಾಡಿ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿದೆ ನೋಡಿ 28th 29th ಮತ್ತು ನಿಮ್ಮದು ಎಲ್ಲ ಮೆನ್ಷನ್ ಇದೆ. ಸೆಕ್ಷನ್ 2 ಅಲ್ಲಿ ನೋಡಿ, ಇಲ್ಲಿ ನೋಡಿ 37A 2 + 2 + 1 ಮಾರ್ಕ್ಸ್ ಈಸಿಲೇ ಕೊಟ್ಟಿದ್ದಾರೆ ನೋಡಿ. ಇದು ನಿಮ್ಮದು ಸ್ಪರ್ಮ್ಯಾಟೋಜೆನೆಸಿಸ್ ಇದೆಯಾ, ನೀಟ್ ಲೆವೆಲ್ ಆಫ್ ಎಷ್ಟಿದೆ 33 ಸ್ಪರ್ಮ್ಯಾಟೋಜೆನೆಸಿಸ್ ಇದೆ. ಎಷ್ಟು ಕರೆಕ್ಟಾಗಿ ಬರ್ದು ಎಲ್ಲ ನೋಡಿ, ಎಷ್ಟು ಗಜಿಬಿಜಿ ಆಗಿದೆ ಅಂದರೂ ಕೂಡ. ಆಗಸ್ಟ್ ಇದು ಈ ಸೈಡ್ ತೊಗೋಬೇಕಿನ್ನ, ಈ ಸೈಡ್ ತೊಗೋಬೇಕು. ಇದು ಈ ಕಡೆ ಏನಾದ್ರು ಡ್ಯೂರಿಂಗ್ ಪ್ಯೂಬರ್ಟಿ ಇದೆಯಲ್ಲ ಅದಕ್ಕೆ ಈ ರೀತಿ ಬರಿಬೇಕು, ಇಲ್ಲೇ ಲಾಂಗ್ ಬರಿಬೇಕು. ಓಕೆ, ಇಷ್ಟು ಹಿಂಗೆ ಕ್ಲಿಯರಾಗಿ ಬರೆದಿದ್ದಾರೆ. ಗಜಿಬಿಜಿ ಆಗಿದೆ ಮತ್ತೆ ಇದು ಟಾಪರ್ಸ್ ಆನ್ಸರ್ ಶೀಟಲ್ಲಿ ಗಜಿಬಿಜಿ ಆಗಿದೆ. ಓಕೆ, ನೀವು ಈ ರೀತಿ ಬರಿಬೋದು. ಐ ಥಿಂಕ್ ಐಡಿಯಾ ಸಿಕ್ಕಿದೆ ಅಂತ. ಇಲ್ಲಿ ಎಕ್ಸಾಮಿನ ಸ್ಟ್ಯಾಂಪ್ ಇರುತ್ತೆ. ಇಲ್ಲಿ ಸ್ಟ್ಯಾಂಪ್ ಏನು ಕಾಣಿಸಿಲ್ಲ, ಬಂದ್ ಮಾಡಿದ್ದಾರೆ. ಇಲ್ಲಿ ನೋಡಿ ಏನೆಲ್ಲ ಥಿಂಗ್ಸ್ ಯು ಶುಡ್ ರಿಮೆಂಬರ್. ನಾವು ಯಾವತ್ತು ಎಷ್ಟು ಕೇಳಿದ್ರೆ ಅಷ್ಟೇ ಮಾಡಿ. ಡೈಗ್ರಾಮ್ಸ್ ನೀಟಾಗಿ ತೆಗೀರಿ. ಏನೆಲ್ಲ ಡೈಗ್ರಾಮ್ಸ್ ತೆಗಿತಿಲ್ಲ ನೀಟಾಗಿ. ಮತ್ತು ಡೈಗ್ರಾಮ್ಸ್ ಲೇಬಲ್ ಏನು ಮಾಡ್ತಿಲ್ಲ, ಕ್ಯಾಪಿಟಲ್ ಲೆಟರ್ಸಲ್ಲಿ ಮಾಡಬೇಕು. ಕ್ಯಾಪಿಟಲ್ ಲೆಟರ್ಸಿಂದ ಲೇಬಲ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಕ್ಯಾಪಿಟಲ್ ಲೆಟರ್ಸಿಂದ ಫಸ್ಟ್ ಪಾಯಿಂಟ್ ಇದು. ಈ ಒಂದು ಆನ್ಸರ್ ಶೀಟಿಂದ 2 ಮಾರ್ಕ್ಸಲ್ಲಿ ಜಾಸ್ತಿ ಬರೀಕೋಬೇಡಿ. ಡೆಫಿನೇಷನ್ ಪ್ಲಸ್ ಎಕ್ಸಾಂಪಲ್ ಯಾವತ್ತು ಎಕ್ಸ್ಪ್ಲನೇಷನ್ ಕೊಡಬೇಡಿ. 2 ಮಾರ್ಕ್ಸಲ್ಲಿ ಜಸ್ಟ್ ಎಕ್ಸಾಂಪಲ್ ಕೊಡಬೇಡಿ. ಥರ್ಡ್ ಕಮಿಂಗ್ ಟು 3 ಮಾರ್ಕ್ಸಲ್ಲಿ ನೋಡಿದಾಗ ನಿಮಗೆ ಗಿವ್ ರೀಸನ್ಸಲ್ಲಿ 3 ಪಾಯಿಂಟ್ಸ್ ರಿಕ್ವೈರ್ಡ್ ಅಂದರೆ ನೀವು ಏನು ಬರೀಬೇಕು, 4 to 5 ಪಾಯಿಂಟ್ಸ್ ಬರೀಬೇಕು. 4 or 5 ಪಾಯಿಂಟ್ಸ್ ಬರೀಬೇಕು. ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ. ಇದೇ ರೀತಿ 5 ಮಾರ್ಕ್ಸಲ್ಲಿ ನೀವು ಎಷ್ಟು ಬೇಕು ಅಷ್ಟು ಬರೀರಿ. 5 ಮಾರ್ಕ್ಸಲ್ಲಿ ನಾನು ಏನು ಹೇಳೋಕೆ ಬರೋಂಗಿಲ್ಲ. ಓಕೆ, ಎಷ್ಟು ನಿಮಗೆ ತಲೆಯಲ್ಲಿ ಬರುತ್ತೆ ಅಷ್ಟೆಲ್ಲ ಬರೀರಿ. ಆಗಷ್ಟು ಓವರ್ ರೈಟಿಂಗ್ ಮಾಡಿ 5 ಮಾರ್ಕ್ಸಲ್ಲಿ.
ಓಕೆ. ಆಗಸ್ಟ್ ಲಾಸ್ಟಿಗೆ ಟೈಮ್ ಉಳಿದಿರುತ್ತೆ 2 ಅವರ್ಸ್ ಅಥವಾ 1.5 ಅವರ್ ಉಳಿತೆ ನಿಮಗೆ 5 ಮಾರ್ಕ್ಸ್ಗೆ. ಓಕೆ, ಇದು ಜಲ್ದಿ ಮುಗಿಸ್ತೀರಾ. 2 ಅವರ್ಸ್ಗೆ 1 ಅವರ್ ಸಾಕಾಗುತ್ತೆ. ಇವು 3ಕ್ಕೆ 1 ಅವರ್ ಇಸ್ ಇನಫ್. ಇವು ನಿಮಗೆ 2 ಅವರ್ಸಲ್ಲಿ ಎಷ್ಟು ಬೇಕಷ್ಟು ಬರೀರಿ. ಫಸ್ಟ್ ಇದು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಪಾರ್ಟ್ ಎ ಬಿ ಸಿ ನಾಳೆ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇಟ್ ಈಸ್ 2019 ಐ ಥಿಂಕ್ ಎಲ್ಲರೂ ನಿಮ್ಗೆ ಸರಿಯಾಗಿ ಹೋಗಿದೆ ಅಂತ ಪೇಪರು. ಲೆಟ್ ಮಿ ಚೆಕ್ ಸ್ಟ್ಯಾಂಪ್ ಮಾಡಿದ್ದಾರೆ ಇಲ್ಲ ಅಂತ. ಈ ಲಾಸ್ಟಿಗೆ ಯಾವತ್ತು ಈ ಲಾಸ್ಟಿಗೆ ನೋಡಿ ವಿದ್ಯಾರ್ಥಿ ಪೇಜ್ ನೋಡಿ ಎಷ್ಟು ಪೇಜ್ ಯೂಸ್ ಮಾಡಿದ್ದಾರೆ, ಎಷ್ಟು ಇದು ಇದೆ, ಟೋಟಲ್ ಪೇಜ್ ಎಷ್ಟಿದೆ, ಅದರಲ್ಲಿ ಹೆಚ್ಚಿನ ಸಪ್ಲಿಮೆಂಟರಿ ಎಷ್ಟು ತಗೊಂಡಿದ್ದಾರೆ. 15 ಪೇಜಲ್ಲಿ ಕಂಪ್ಲೀಟ್ ಆನ್ಸರ್ ಮಾಡಿದ್ದಾರೆ. ವೆರಿ ಗುಡ್ 70 ಔಟ್ ಆಫ್ 70 ತಗೊಳ್ಳೋಕೆ 15 ಪೇಜಸ್ ಆರ್ ಇನಫ್. 5 ಮಾರ್ಕ್ಸಲ್ಲಿ ಆಗಸ್ಟ್ ಇವ್ಯಾಬ್ಯುಲೇಟ್ ಮಾಡಿ. ಓಕೆ, ಐ ಥಿಂಕ್ ಕ್ಲಿಯರ್ ಆಗಿರ್ಬೋದು ಎಲ್ಲರಿಗೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದಟ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಟಾಟಾ.